ದಾಂಡೇಲಿಯ ಗಾಂಧಿನಗರದ ಕಂಜರ್ಬಾಟ್ನಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಬಾಲಕನ ಮರಣೋತ್ತರ ಪರೀಕ್ಷಾ ವರದಿಗೆ ಮತ್ತು ಶೀಘ್ರ ತನಿಖೆಗೆ ಆಗ್ರಹಿಸಿದ ಕುಟುಂಬಸ್ಥರು. ದಾಂಡೇಲಿ ನಗರದ ಗಾಂಧಿನಗರದಲ್ಲಿರುವ ಕಂಜರ್ಬಾಟ್ನಲ್ಲಿ ನಿರ್ಮಾಣ ಹಂತದ ಮನೆ ಮೇಲ್ಗಡೆ ನೀರಿನ ಟ್ಯಾಂಕಿನಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಬಾಲಕನ ಮರಣೋತ್ತರ ಪರೀಕ್ಷಾ ವರದಿಗೆ ಮತ್ತು ಶೀಘ್ರ ತನಿಖೆಗೆ ಮೃತ ಬಾಲಕನ ಕುಟುಂಬಸ್ಥರು ಇಂದು ಶನಿವಾರ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಕಂಜರ್ಬಾಟ್ ನಿವಾಸಿ ಸುನಿಲ್ ಕಂಜರ್ಬಾಟ್ ಅವರ 5 ವರ್ಷ 8 ತಿಂಗಳು ವಯಸ್ಸಿನ ಮಗ ಯಶ್ ಸುನಿಲ್ ಕಂಜರ್ಬಾಟ್ ಎಂಬಾತನು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದನು. ಈ ಬಗ್ಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೃತ ಬಾಲಕನ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದ್ದು ಈವರೆಗೆ ಮರಣೋತ್ತರ ಪರೀಕ್ಷಾ ವರದಿ ಬಂದಿರುವುದಿಲ್ಲ. ಮರಣೋತ್ತರ ಪರೀಕ್ಷಾ ವರದಿಯ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ಸಾಕಷ್ಟು ಬಾರಿ ಭೇಟಿ ನೀಡಿ ವಿನಂತಿಸಲಾಗಿದೆ. ಆದರೆ ಈವರೆಗೆ ಮರಣೋತ್ತರ ಪರೀಕ್ಷಾ ವರದಿಯನ್ನು ನೀಡಿರುವುದಿಲ್ಲ ಹಾಗೂ ಮೃತ ಬಾಲಕನ ಸಾವಿನ ಬಗ್ಗೆ ತನಿಖೆ ಯಾವ ರೀತಿ ನಡೆಯುತ್ತಿದೆ ಎಂಬ ಗೊಂದಲವಿದೆ. ಈ ನಿಟ್ಟಿನಲ್ಲಿ ಮೃತ ಬಾಲಕನ ಮರಣೋತ್ತರ ಪರೀಕ್ಷಾ ವರದಿಯನ್ನು ನೀಡಬೇಕು ಹಾಗೂ ಶೀಘ್ರ ತನಿಖೆಯನ್ನು ಕೈಗೊಂಡು ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮೃತ ಬಾಲಕನ ತಂದೆ ಸುನಿಲ್ ಕಂಜರ್ಬಾಟ್ ಮತ್ತು ಬಾಲಕನ ಕುಟುಂಬಸ್ಥರಾದ ರೀನಾ ಕಂಜರ್ಬಾಟ್ ಅವರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಗಾಂಧಿನಗರ ಕಂಜರ್ಬಾಟ್ ಏರಿಯಾದಲ್ಲಿ ನನ್ನ ಮಗ ಟಾಕಿ ಒಳಗೆ ಬಿದ್ದು ಹೇಳ್ಕೊಂಡ ಅದು ಸತ್ತಿದ ಅಂತ ನಾವು ಅದು ರಿಪೋರ್ಟ್ ಕೇಳಕ್ಕೆ ಹೋದ್ರೆ ನಮ್ಗೆ ಇನ್ನೂ ಮಟ್ಟ 4ನೇ ತಿಂಗಳಾದ ರಿಪೋರ್ಟ್ ಕೊಟ್ಟಿಲ್ಲ ಸರ್. ನನ್ನ ಹೆಸರು ಸುನಿಲ್ ಕಂಜರ್ಬಾಟ್. ಅದಕ್ಕೆ ನನ್ನ ಮಗ ತೀರ್ಕೊಂಡ ಇನ್ನೂ ಮಟ್ಟ ಸರ್ ಅದು ನಾವು ಅಡ್ಡಾಡಿ ಸಾಕಾತ್ ಸರ್ ನಮ್ಗೆ. ಈಗ ಅದು ರಿಪೋರ್ಟ್ ಕೊಡ್ಬೇಕಂತ ನಮ್ಗೆ ಸರ್ ತುಂಬ ವಿನಂತಿ ಇದೆ. ಮಗನ ಹೆಸರೇನು? ನನ್ನ ಮಗನ ಹೆಸರು ಯಶ್. ಎಷ್ಟು ವಯಸ್ಸು ಅವನಿಗೆ? 5 ವರ್ಷ 8 ತಿಂಗಳ ಸರ್. ಎಲ್ಲಿ ಮೃತಪಟ್ಟ? ಗಾಂಧಿನಗರ. ನಿಮ್ಗೆ ಯಾರು ರಿಪೋರ್ಟ್ ಕೊಡಬೇಕು? ಪೊಲೀಸ್ ಡಿಪಾರ್ಟ್ಮೆಂಟ್. ನೀವು ಹೋಗಿದ್ರಿ? ಹೋಗಿ ಸಾಕಾದ್ರಿ ಸರ್. ಏನು ಹೇಳ್ತಾರೆ? ಇವತ್ತು ಬರ್ತೈತಿ, ನಾಳೆ ಕಳಿಸ್ತೇವೆ, ಇನ್ನೂ ಬಂದಿಲ್ಲ. 1 ತಿಂಗಳ 2 ತಿಂಗಳ 3 ತಿಂಗಳ ಹೇಳಿ ಸರ್. ಇದು 4ನೇ ತಿಂಗಳ ರೀ. ನಿಮ್ಮ ಹೆಸರು? ನನ್ನ ಹೆಸರು ಸರ್ ಸುನಿಲ್ ಸರ್. ನನ್ನ ಹೆಸರು ರೀನಾ ಕಂಜರ್ಬಾಟ್ ಅಂತ. ನಾನು ಗಾಂಧಿನಗರ ಕಂಜರ್ಬಾಟ್ ಏರಿಯಲ್ಲಿ ನಿವಾಸಿಯಾಗಿರ್ತೇನೆ ಸರ್. ನಮ್ಮದು ಹುಡುಗ ಇದರಲ್ಲಿ ಟಾಕಿಯಲ್ಲಿ ಬಿದ್ದು ಯಶ್ ಸುನಿಲ್ ಕಂಜರ್ಬಾಟ್ ಬಿದ್ದು 4 ತಿಂಗಳ ಆಗಿದೆ ಸರ್, ಡೆತ್ ಆಗಿ. ಇನ್ನೂವರೆಗೂ ನಮಗೆ ರಿಪೋರ್ಟ್ ಯಾವುದೋ ಥರದ್ದು ಹೇಳಲಿಲ್ಲ ಸರ್. ನಾವು ಆವಾಗ ಸ್ಟೇಷನ್ಗೆಲ್ಲ ಹೋಗಿಬಿಟ್ಟು ಕೇಳಿದರೆ ಅವರು ತನ್ನ ತನಿಖೆ ಎಲ್ಲ ಮಾಡಿದ್ದಾರೆ ಸರ್. ನಾವು ರಿಪೋರ್ಟ್ ಎಲ್ಲ ಕೇಳಿದರೆ ಅವ್ರು ಹೇಳ್ತಾರೆ ಇನ್ನೂ ಮಟ್ಟ ಬರಲಿಲ್ಲ ಅಂತೇಳಿ. 1 ತಿಂಗಳ ಬಿಟ್ಟು ಬರ್ತದೆ, 2 ತಿಂಗಳ ಬಿಟ್ಟು 3 ತಿಂಗಳ ಹೇಳಿದ್ವಿ, 4ನೇ ತಿಂಗಳ ಸರ್. ಅದ್ರ ಬಗ್ಗೆ ನಮ್ಗೆ ಏನೂ ಮಾಹಿತಿ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾವು ನಮ್ಮ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಆದಷ್ಟು ಜಲ್ದಿನೇ ನಮಗೆ ಆ ಮಗು ಬಗ್ಗೆ ಏನಾಗಿದೆ ಏನಿಲ್ಲ ಅಂಥೇಳಿ ತಿಳಿಸ್ಬೇಕಂತೇಳಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಆದಷ್ಟು ಜಲ್ದಿ ನಮಗೆ ಹೇಳಬೇಕಂತೇಳಿ. ನಮಗೆ 4 ತಿಂಗಳಾಯ್ತು ಸರ್. ನಾವು ಪ್ರತಿ 15 ದಿವಸಕ್ಕೆ ಒಂದ್ಸತಿ ಅಲ್ಲಿ ಹೋಗಿ ಕೇಳಿ ಬರ್ತೀವಿ. ಇನ್ನೂ ರಿಪೋರ್ಟ್ ಬರಲಿಲ್ಲ, ಮಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾರೆ ಸರ್. ಸ್ವಲ್ಪ ಅವ್ರು ಮನಸ್ಸು ಮಾಡಿದರೆ ಸರ್ ಮಂಗಳೂರಿಂದ ರಿಪೋರ್ಟ್ ಬರ್ಬೋದು. ಇನ್ನೂವರೆಗೆ ಅದ್ರ ಬಗ್ಗೆ ಏನೇನು ಮಾಹಿತಿ ಇಲ್ಲ ಸರ್. ಏನು ತನಿಖೆ ನಡೆದಿದೆ ಅಂಥೇಳಿನೂ ನಮಗೇನು ಇನ್ನೂವರೆಗೂ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು ಪ್ರೆಸ್ಸಲ್ಲಿ ಹೇಳ್ತಾ ಇದ್ದೀವಿ ಸರ್. ತನಿಖೆ ಎಲ್ಲಿವರೆಗೆ ಬಂತು? ತನಿಖೆ ಬಂದಿದ್ದು ನಮ್ಗೆ ಗೊತ್ತಿಲ್ಲ ಸರ್, ಎಲ್ಲಿವರೆಗೆ ಬಂದಿದೆ ಅಂತೇಳಿ ನಮ್ಗೆ ಏನು ಗೊತ್ತಿಲ್ಲ ಸರ್. ಮತ್ತೆ ರಿಪೋರ್ಟ್ ಅದಕ್ಕೆ ಈಗ ರಿಪೋರ್ಟ್ ನಮ್ಗೆ ಏನ್ ಬಂದಿದೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ ಸರ್. ಇಲ್ಲಿಂದ ರಿಪೋರ್ಟ್ ಬಂದಿದ್ದು ನಮ್ಗೆ ಹೇಳಿಲ್ಲ ಸರ್. ಅವರು ನೀರಲ್ಲಿ ಬಿದ್ದಿ ಸತ್ತಿದ್ದಾನೆ ಅಂತ ಹೇಳಿ ರಿಪೋರ್ಟ್ ಇಲ್ಲಿಂದ ಬಂದಿದೆ ಅಂತ ಹೇಳಿ ಅಷ್ಟೇ ಹೇಳಿದ್ದಾರೆ. ಆ ಫಾರೆನ್ಸಿಕ್ ರಿಪೋರ್ಟ್ ಇನ್ನೂವರೆಗೂ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ ಸರ್ ನಮಗೆ. ಅದಕ್ಕೋಸ್ಕರ ಸರ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಜಲ್ದಿ ನಮ್ಮ ಮಗುದು ಹೇಗಾದ್ರೂ ಮಾಡಿ ನಮಗೆ ರಿಪೋರ್ಟ್ ಬಂದು ಮತ್ತು ಆ ಒಂದು ತನಿಖೆ ಎಲ್ಲಿ ಮಟ್ಟ ನಡೆದಿದೆ, ಏನು ಆಗಿ ಸತ್ತಿದ್ದಾನಂತ ಹೇಳಿ ನಮಗೆ ಕಂಡು ಬರ್ಬೇಕು ಸರ್.